ರಾಜ್ಯ ರಾಜಕೀಯದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ಬಗ್ಗೆಯೇ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಮೊನ್ನೆ ಕುಂಭಮೇಳದಲ್ಲಿ ಮಿಂದೆದ್ದಿರುವ ವಿಚಾರ, ಮತ್ತೊಂದು ಕಡೆ ಶಿವರಾತ್ರಿಯ ದಿನದಂದು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟೀಕೆಗಳಿಗೆ ಅಮಿತ್ ಶಾ ಡೋಂಟ್ ಕೇರ್. ಸ್ವಪಕ್ಷದವರಿಗೆ ಕನಕಪುರ ಬಂಡೆ ಕೌಂಟರ್. ನಿಜ, ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕಾಣಿಸಿಕೊಂಡಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಖುದ್ದು ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಡಿಕೆ ನಡೆಯನ್ನ ಖಂಡಿಸಿದ್ರು. ಆದರೆ ಡಿಕೆಗಳಿಗೂ ಕೂಡ ಕನಕಪುರ ಬಂಡೆ ಡೋಂಟ್ ಕೇರ್ ಅಂದಿದ್ದಾರೆ. ಸ್ವಪಕ್ಷೀಯ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸಾವಿರ ಜನರು ವಿರೋಧ ಮಾಡಲಿ, ವಿರೋಧ ಮಾಡಲಿ, ಸಾವಿರ ಜನ ವಿರೋಧ ಮಾಡಲಿ. ನನ್ನ ನಂಬಿಕೆ, ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ಒಳ್ಳೆಯದಾಗುವ ಕಡೆ ನಾನು ಹೋಗ್ತೇನೆ. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಪ್ಪ. 90% ಓಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರು ನನಗೆ ಓಟ್ ಹಾಕ್ತಾರೆ. ಗೊತ್ತಾ ನಿಮಗೆ? ಹೈಕಮಾಂಡ್ ನಾಯಕರಿಗೆಲ್ಲ ಉತ್ತರಿಸಲ್ಲ. ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನೋಡಪ್ಪ, ನಾನು ಹೋಗಿರೋದು ಶಿವರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ರಾಹುಲ್ ಗಾಂಧಿ ಕೂಡ ದೊಡ್ಡ ಶಿವಭಕ್ತರು. ನಮ್ಮ ರಾಹುಲ್ ಗಾಂಧಿ, ಅವರ್ ಲೀಡರ್, ಯು ನೋ, ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವಭಕ್ತ. ರಾಹುಲ್ ಗಾಂಧಿ took ದೀಕ್ಷಾ in Karnataka, in Muruga Matha. It is his belief. ಎಐಸಿಸಿ ಕಾರ್ಯಾಧ್ಯಕ್ಷರ ಮಾತಿಗೂ ಡಿಕೆಶಿ ಐ ಡೋಂಟ್ ಕೇರ್ ಅಂದಿದ್ದಾರೆ. ಕನಕಪುರ ಬಂಡೆ ವಿರುದ್ಧದ ಈ ಅಸಮಾಧಾನ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ರಾಜ್ಯ ರಾಜಕೀಯದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ಬಗ್ಗೆಯೇ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಮೊನ್ನೆ ಕುಂಭಮೇಳದಲ್ಲಿ ಮಿಂದೆದ್ದಿರುವ ವಿಚಾರ, ಮತ್ತೊಂದು ಕಡೆ ಶಿವರಾತ್ರಿಯ ದಿನದಂದು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟೀಕೆಗಳಿಗೆ ಅಮಿತ್ ಶಾ ಡೋಂಟ್ ಕೇರ್. ಸ್ವಪಕ್ಷದವರಿಗೆ ಕನಕಪುರ ಬಂಡೆ ಕೌಂಟರ್. ನಿಜ, ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕಾಣಿಸಿಕೊಂಡಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಖುದ್ದು ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಡಿಕೆ ನಡೆಯನ್ನ ಖಂಡಿಸಿದ್ರು. ಆದರೆ ಡಿಕೆಗಳಿಗೂ ಕೂಡ ಕನಕಪುರ ಬಂಡೆ ಡೋಂಟ್ ಕೇರ್ ಅಂದಿದ್ದಾರೆ. ಸ್ವಪಕ್ಷೀಯ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸಾವಿರ ಜನರು ವಿರೋಧ ಮಾಡಲಿ, ವಿರೋಧ ಮಾಡಲಿ, ಸಾವಿರ ಜನ ವಿರೋಧ ಮಾಡಲಿ. ನನ್ನ ನಂಬಿಕೆ, ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ಒಳ್ಳೆಯದಾಗುವ ಕಡೆ ನಾನು ಹೋಗ್ತೇನೆ. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಪ್ಪ. 90% ಓಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರು ನನಗೆ ಓಟ್ ಹಾಕ್ತಾರೆ. ಗೊತ್ತಾ ನಿಮಗೆ? ಹೈಕಮಾಂಡ್ ನಾಯಕರಿಗೆಲ್ಲ ಉತ್ತರಿಸಲ್ಲ. ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನೋಡಪ್ಪ, ನಾನು ಹೋಗಿರೋದು ಶಿವರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ರಾಹುಲ್ ಗಾಂಧಿ ಕೂಡ ದೊಡ್ಡ ಶಿವಭಕ್ತರು. ನಮ್ಮ ರಾಹುಲ್ ಗಾಂಧಿ, ಅವರ್ ಲೀಡರ್, ಯು ನೋ, ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವಭಕ್ತ. ರಾಹುಲ್ ಗಾಂಧಿ took ದೀಕ್ಷಾ in Karnataka, in Muruga Matha. It is his belief.
ಎಐಸಿಸಿ ಕಾರ್ಯಾಧ್ಯಕ್ಷರ ಮಾತಿಗೂ ಡಿಕೆಶಿ ಐ ಡೋಂಟ್ ಕೇರ್ ಅಂದಿದ್ದಾರೆ. ಕನಕಪುರ ಬಂಡೆ ವಿರುದ್ಧದ ಈ ಅಸಮಾಧಾನ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ಬಗ್ಗೆಯೇ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಮೊನ್ನೆ ಕುಂಭಮೇಳದಲ್ಲಿ ಮಿಂದೆದ್ದಿರುವ ವಿಚಾರ, ಮತ್ತೊಂದು ಕಡೆ ಶಿವರಾತ್ರಿಯ ದಿನದಂದು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟೀಕೆಗಳಿಗೆ ಅಮಿತ್ ಶಾ ಡೋಂಟ್ ಕೇರ್, ಸ್ವಪಕ್ಷದವರಿಗೆ ಕನಕಪುರ ಬಂಡೆ ಕೌಂಟರ್. ನಿಜ, ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕಾಣಿಸಿಕೊಂಡಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಖುದ್ದು ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಡಿಕೆ ನಡೆಯನ್ನ ಖಂಡಿಸಿದ್ರು. ಆದರೆ ಡಿಕೆಗಳಿಗೂ ಕೂಡ ಕನಕಪುರ ಬಂಡೆ ಡೋಂಟ್ ಕೇರ್ ಅಂದಿದ್ದಾರೆ. ಸ್ವಪಕ್ಷೀಯ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸಾವಿರ ಜನರು ವಿರೋಧ ಮಾಡಲಿ, ವಿರೋಧ ಮಾಡಲಿರಿ, 1000 ಜನ ವಿರೋಧ ಮಾಡಲಿ. ನನ್ನ ನಂಬಿಕೆ, ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ಒಳ್ಳೆಯದಾಗುವ ಕಡೆ ನಾನು ಹೋಗ್ತೇನೆ. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಪ್ಪ. 90% ಓಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರು ನನಗೆ ಓಟ್ ಹಾಕ್ತಾರೆ. ಗೊತ್ತಾ ನಿಮಗೆ? ಹೈಕಮಾಂಡ್ ನಾಯಕರಿಗೆಲ್ಲ ಉತ್ತರಿಸಲ್ಲ. ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನೋಡಪ್ಪ, ನಾನು ಹೋಗಿರೋದು ಶಿವರಾತ್ರಿ, ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ರಾಹುಲ್ ಗಾಂಧಿ ಕೂಡ ದೊಡ್ಡ ಶಿವಭಕ್ತರು. ನಮ್ಮ ರಾಹುಲ್ ಗಾಂಧಿ, ಅವರ್ ಲೀಡರ್, ಯು ನೋ, ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವಭಕ್ತ. ರಾಹುಲ್ ಗಾಂಧಿ ಟುಕ್ ದೀಕ್ಷಾ ಇನ್ ಕರ್ನಾಟಕ, ಇನ್ ಮುರುಘಾಮಠ. ಇಟ್ ಈಸ್ ಇಸ್ ಬಿಲೀಫ್. ಎಐಸಿಸಿ ಕಾರ್ಯಾಧ್ಯಕ್ಷರ ಮಾತಿಗೂ ಡಿಕೆಶಿ ಐ ಡೋಂಟ್ ಕೇರ್ ಅಂದಿದ್ದಾರೆ. ಕನಕಪುರ ಬಂಡೆ ವಿರುದ್ಧದ ಈ ಅಸಮಾಧಾನ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ಬಗ್ಗೆಯೇ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಮೊನ್ನೆ ಕುಂಭಮೇಳದಲ್ಲಿ ಮಿಂದೆದ್ದಿರುವ ವಿಚಾರ, ಮತ್ತೊಂದು ಕಡೆ ಶಿವರಾತ್ರಿಯ ದಿನದಂದು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.